ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಹೌದಪ್ಪ, ಹೌದು. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದಪ್ಪ, ಹೌದು. ಕರೆಯದ ಮಾತದು, ಕರೆಯದ. ಅಣ್ಣ ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು. ಹೌದಪ್ಪ, ಹೌದು. ಕರೆದ್ರು. ವಿಶ್ವದ ಜ್ಯೋತಿ ಅಂತಾನೂ ಕರೆದ್ರು. ಏತಮ್ಮ ಎಷ್ಟು ಸೌಂಡು ಅಣ್ಣ, ಎಷ್ಟು ತಂದೀವು ಅಣ್ಣ. ಇಷ್ಟೆಲ್ಲ ಹೌದು. ಅಣ್ಣ ಬಸವಣ್ಣನವರಿಗೆ ಕರೆದ ಕೂಡಲೇನೆ ನಾ ಬಹಳ ದೊಡ್ಡವದಿನ ಅಂತೇಳಿ ಅವ್ರು ಅನ್ಕೊಂಡ್ರೆ ಏನವ್ರು ಇಲ್ಲ ಅನ್ಕೊಳ್ಳಿಲ್ಲ. ಹೌದಪ್ಪ, ಹೌದಾ. ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದಿನಿ ಅಂತೇಳಿ ಸಾರಿ ಹೇಳಿದ್ರು. ಹೌದು, ಹೌದು. ಅವ್ರದ್ದು ಎಂತ ಗುಣ, ನಮ್ದು ಎಂತ ಗುಣ. ಹೌದು, ಬಹಳ ಗಜಾಂತರ ಪರಕದ ಇದು. ಬಹಳ ಫರಕ್ ಐತಿ. ಹೌದಪ್ಪ, ಅದಕ್ಕಿರ್ಲಿ ಪುಣ್ಯಾತ್ಮರೇ. ಅವಾಗ ಹೋಗುದಾರ ಅಟ್ರು ಒಮ್ಮೆ ಹೋಗಿಬಿಡ್ರಿ. ಹೋಗಲ್ಲ. ಹೌದು. ಹಲೋ, ಇವತ್ತಿನ ದಿವಸ ಏನಾಗಿದ್ರಿ? ಆ ಪೂಜಾರಿ ಸಿದ್ಧನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದಪ್ಪ, ಹೌದಾ, 2 ಮೇಳಗಳನ್ನ ಬರಮಾಡಿಕೊಂಡಿರಿ. ಹೌದಪ್ಪ, ಹೌದಾ. ಈಗಾಗಲೇ ನಮ್ಮ ಕಮಿಟಿಯವರು ಸೂಚನಾ ಕೊಟ್ಟಾರ. ಅವರು ಏನ್ ಹೇಳ್ಯಾರಪ್ಪ? ಕಿವಿ ಮಾತು ಏನ್ ಹೇಳ್ಯಾರ ಅಂತ ಕೇಳಿದ್ರ? ಏನಪ್ಪ ಮಾತುಗಳನ್ನ 5 ನಿಮಿಷದೊಳಗ ಮುಗಿಸ್ಬೇಕು. ಹೌದು. ಹಾಡಗಳನ್ನ ಜಾಸ್ತಿ ಹಾಡಬೇಕು. ಹೌದು ಅನ್ನುವಂತ ಮಾತು ಹೇಳ್ಯಾರ. ಹೌದಪ್ಪ, ಅವ್ರ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ಅವ್ರ ಮಾತಿನಂತೆ ನಾವು ನಡಿಬೇಕಾಗ್ಯದ. ಹೌದಪ್ಪ, ಹೌದಾ. ಮತ್ತ ಮಾತು 5 ಮಿನಿಟ್ ಹೇಳ್ತಿಕ್ರ ಬಾ ಎಟ್ ನಡೆದತ್ತಿರ್ಲ ಬಾಳ ನಡೆದ. ಅವ್ರಿಗೆ ಗಪ್ ಮಾಡಲಿಕ್ಕೆ 10 ನಿಮಿಷ ಟೈಮ್ ಬೇಕು. ಹೌದು. ಮಾತು ಹೆಂಗ 5 ನಿಮಿಷ ಹೇಳುದು? ಅದಕ್ಕೆ ಇರ್ಲಿ. ಇಲ್ಲಿ ಪಾಪ ನೋಡಿ ಹವ್ವಾಗಳು ಹೆಂಗ್ ಕೂತಾರ, ಬಾಯಿನ ಹೋಗೈತಿ, ಹೆಂಗ್ ಗಪ್ ಕೂತಾರ ಅವ್ರು. ನಿಮ್ದೊಳು ಎದಪ್ಪ ಇದ್ರಾಗ ನಾವಳೆ ಬಂಡೆ ಇಲ್ಲಿ. ಹೌದು, ಅದಕ್ಕೆ ಇರ್ಲಿ. ಹೌದಾ. ನಾವೇನು ಮಾತುಗಳು ಹೇಳೋದು ಬೇಡ, ಮಾಡೋಣ. ಬಾಳ ಮಾತಾಡ್ಬೇಡ್ರಿ, 1-2 ತಾಸು ಮಾತಾಡ್ರಿ. ನಾನು ಮಾತು ಹೇಳಿಲ್ಲ. ಈಗ ನಾನು ಚಾಲು ಮಾಡಿದ 1 ನಿಮಿಷ ಆಗಿದೆ. ನಾನು 4 ನಿಮಿಷ ಬಾಕಿ ಅದ. ಯಾನ ನಿಮ್ಗೆ ಏನ್ ಜಾನಪದ ಬೇಕಲ್ಲ ಅದನ್ನೆಲ್ಲ ಹಾಡ್ತೀವಿ. ಹಿಂಗಾದ್ರೆ ಹಿಂಗ ಹಾಡುದು. ನಾ ಹಾಡ್ಲ ಜಾನಪದ ಹಾಡ್ಲಿ. ಶಾಂಬಾಲು ಶಾಲು ಬಾಲು ಪಾಚ ಪೂಜ ಪುರ್, ಇದೇ ಜಾನಪದ. ನೀವು ಬಾಯಿ ಮಾಡಿದ್ರೆ ಹೆಂಗ್ ಜಾನಪದ ಹಾಡುದು? ಅದಕ್ಕಿರ್ಲಿ. ಹೌದಾ. ನಮ್ಮ ಸರಿಜೋಡಿ ಸರ್ ಅವರಿಗೆ ಹೌದಪ್ಪ, ಹೌದಾ, ಮಾತುಗಳನ್ನ ಜಾಸ್ತಿ ಆಡಲಾರ್ದೆ ಹೌದು, ಹೌದು, ನೇರವಾಗಿ ಹೌದು, ಒಂದು ಪ್ರಶ್ನೆ ಕೇಳೋದೈತಿ. ಕೇಳ್ರಿ. ಏನ್ ಹೇಳುದಪ್ಪ? ನಂದು ಬಾಯಿ ಮಂಡಾತು. ಸುಮ್ಮನೆ ಬಂದ್ ಮಾಡಮ್ರಿ, ಸುಮ್ಮನೆ ನಾವೇ ಮಾತಾಡಮ್ರಿ. ಸುಮ್ಮನೆ ಕಾಲ್ತು ಈ ಕಡೆ ದಾದಲಿ ಮಾಡ್ತಾರೆ, ಈ ಕಡೆ ದಾದಲಿ ಮಾಡ್ತಾರೆ. ಅವ್ರು ಏನ್ ಮಾತಾಡಬೇಕು? 5 ನಿಮಿಷನೇ ಮಾತಾಡಿ ಮುಗಿಸಿಬಿಟ್ಟು ಹೇಳ್ಯಾರ ಮೊದಲೇ ಅವರು. ಈ ಕಡೆ ಮಾತಾಡ್ತೀರಿ, ಈ ಕಡೆ ಮಾತಾಡ್ತೀರಿ. ಇಲ್ಲ ನಾವು ಬಂದ್ ಮಾಡವ್ರಿ, ನಾವು ಮಾತಾಡೋರು ಕೂತು ಹಾಡ್ತಾರ್ರಿ ಸರ್, ಹಾಡ್ತಾರ 5 ನಿಮಿಷ ಮಾತಾಡ್ತಾರ. ಎಲ್ಲ ಹೋಗಿತ್ತು, ಸುಮ್ ಕಪ್ಪಾಗ್ರಿ. ಹೋಗದ ಅವರು ಡೈರೆಕ್ಟ್ ಶಿವಪುತ್ರ ಅದಾರ. ಅವರು ಒಟ್ಟ ಜಾನಪದ ಚಾಲು ಮಾಡಿಬಿಡಮ್ರಿ. ಹೌದು. ಅದಕ್ಕೆ ಇರ್ಲಿ. ಹೌದು. ನೇರವಾಗಿ ಒಂದು ಪ್ರಶ್ನೆ ಕೇಳಿ. ಹೌದು, ಕೇಳಲ್ಲ. ಒಂದು ಕ್ಯಾಲಿ ಒಳಗೆ ಜಾನಪದ ಆಡುದದ. ಹೌದಪ್ಪ, ಹೌದಾ. ಕ್ಯಾಲಿ ಒಳಗ ಅವರ ಮನಸ್ಸಿಗೆ ತೃಪ್ತಿ ಆಗುವಂಗ ಜಾನಪದ ಹಾಡೋದೈತಿ. ಹೌದಪ್ಪ, ಹೌದಾ. ಪ್ರಶ್ನೆ ಏನಪ್ಪ ಪ್ರಶ್ನೆ? ಏನು ಪ್ರಶ್ನೆ ಅಂತ ಕೇಳಿದ್ರ? ಏನಪ್ಪ ಪ್ರಶ್ನೆ? ಕೈಲಾಸದೊಳಗ ಯೋಗಿನಾದ ಮೋಕ್ಷಿದ್ದೇಶ್ವರ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿದ ಭಕ್ತಿಗೆ ಭಗವಂತ ಮೆಚ್ಚಿ ಏನ್ ಮಾಡಿದಪ್ಪ? ಮಳಿಕ್ಕಿಲ್ಲ ಬೆಳಿಕ್ಕಿಲ್ಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ. ಹೌದು.
ನಂದಿ ಮುಂದ ತಂದೆ ಹಿಂದ ಸಂಗಟ ಭೂತಾಳ ಸಿದ್ಧನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಬಂದ. ಹೌದು, ಬೌಡಿಗಾಡು ಭೂತಾಳ ಸಿದ್ಧನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಬಂದ. ನಮ್ ಕೂಡ ಏಕನಾಥ ಪೂಜಾರಿ ಹೆಂಗ ನೋಡ ಅವನು ಅವ್ರು ಕೂಡ ಹಂಗ ಬಂದ. ಹೌದು, ನಮ್ಮ ಬೌಡಿಗಾಡು ಇದು. ಹ್ಯಾಂಗ ಭೂತಾಳ ಸಿದ್ಧ ಕರ್ಕೊಂಡು ಬಂದ. ಹೌದಪ್ಪ, ಇಲ್ಲಿ ಅಮೋಘ ಸಿದ್ಧನ ಮುಂದೆ ಏನದ ಅಂತ ಕೇಳಿದ್ರ ನಂದಿ ಅದ. ಹೌದು, ಏನದ? ಏನು? ನಂದಿ ಅದ. ಹೌದು, ನಂದಿ ಹಿಂದ ತಂದೆ ಅದಾನ. ಹೌದು, ನಂದಿ ಮೇಲೆ ಅಮೋಘ ಸಿದ್ಧನು ಕೂತಿಲ್ಲ. ಹೌದು, ಎದ್ರ ಮ್ಯಾಗ? ನಂದಿ ಮೇಲೆ ಅಮೋಘ ಸಿದ್ಧ ಕೂತಿಲ್ಲ. ಮುಂದ ನಂದಿ ಅದ, ಹಿಂದ ತಂದೆ ಅದಾನ, ನಡಬರಕ ಅಮೋಘ ಸಿದ್ಧ ಅದಾನ. ಹೌದು, ಅದಾನ. ಇಲ್ಲಿ ಪ್ರಶ್ನೆ ಏನಪ್ಪ? ಆ ನಂದಿ ಮ್ಯಾಗ ಹೌದು ಒಬ್ಬಕ್ಕಿ ದೇವಿ ಕುತ್ತಾಳ. ಹೌದು, ಒಬ್ಬಕ್ಕಿ ದೇವಿ ಕುತ್ತು ಬಂದಾಳ. ದೇವಿ ಕುತ್ತು ಬಂದಿಲ್ಲ, ಅದೇ ನಂದಿ ಮ್ಯಾಗ ದೇವಿ ಕುತ್ತಾಳ. ಬರೇ ಬಂದಿಲ್ಲ, ಕುತ್ತಾಳ. ಹೌದು. ಆ ದೇವಿ ಹೆಸರು ಏನು? ಹೌದು, ದೇವಿ ಹೆಸರೇ ಏನು? ಅಪ್ಪಿ ನೀ ಸುಮ್ಕೊಂಡ್ರು ಅಪ್ಪಿಗಪ್ಪ ಸಂಗಾಟ. ಹೌದಾ? ಮಳಿಕ್ಕಿಲ್ಲ ಬೆಳಕಿಲ್ಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ತಗೊಂಡು. ಹೌದು, ನಂದಿನ ಮುಂದೆ ಮಾಡ್ಕೊಂಡಾನ, ತಂದಿನ ಹಿಂದೆ ಮಾಡ್ಕೊಂಡಾನ. ಹೌದು, ನಂದಿ ಮೇಲೆ ಅಮೋಘ ಸಿದ್ಧೇ ಕೂತಿಲ್ಲ ಕರೆ. ಹೌದು, ಅದೇ ನಂದಿ ಮ್ಯಾಗ ಒಬ್ಬಕ್ಕಿ ದೇವಿ ಕುತ್ತಾಳ. ಹೌದಪ್ಪ, ಹೌದು. ಆ ದೇವಿ ಹೆಸರೇನು? ಹೌದು, ಆ ದೇವಿ ಯಾವ ಪ್ರಸಂಗದಾಗ ಆ ನಂದಿ ಮ್ಯಾಗ ಕೂತಳು? ಹೌದು ಅನ್ನುವಂತ ಮಾತಾ ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ ಐತಿ. ಹೌದು, ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೌದು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಇರುತ್ತದೆ. ಹೌದಪ್ಪ, ಓಕೆ.